ಕ್ಷೇತ್ರದಲ್ಲಿ ಎಲ್ಲಿ ನಾವು ಸೋತಿದ್ದೋ ಆ ಎಲ್ಲ ಕ್ಷೇತ್ರಗಳನ್ನ ಅಭ್ಯರ್ಥಿಗಳನ್ನ ಕರೆಸಿ ಅವರ ಕಷ್ಟ ಸುಖ ಮುಂದಕ್ಕೆ ಎಲೆಕ್ಷನ್ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಸ್ಗೆ ಏನು ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರೆಲ್ಲ ಅಭಿಪ್ರಾಯಗಳನ್ನ ಚರ್ಚೆ ಮಾಡಿದ್ದೇನೆ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಎಂಪಿಗಳನ್ನ ಮತ್ತು ಅಭ್ಯರ್ಥಿಗಳನ್ನು ಕೂಡ ಮತ್ತೊಂದಿನ ಪ್ರತ್ಯೇಕವಾಗಿ ಅವ್ರನ್ನ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಮುಂದಕ್ಕೆ ಚುನಾವಣಾ ಸೋತ ಮೇಲೆ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ಗಳೆಲ್ಲ ಮತ್ತು ಬೇರೆ ಬೇರೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳಲ್ಲಿ ಕೋಆಪರೇಟಿವ್ಗಳಲ್ಲಿ ಎಲ್ಲ ಕೂಡ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಮುಂದಕ್ಕೆ ಅವರಿಗೆ ಶಕ್ತಿ ಯಾವ ರೀತಿ ತುಂಬೋದು ಅಂತೇಳಿ ಅನೇಕ ಸಲಹೆಗಳನ್ನ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಅಸೆಂಬ್ಲಿ ನಡೆಯುವಾಗ ನಾನು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆ ಸೋತಂತ ಅಭ್ಯರ್ಥಿಗಳು ಮತ್ತು ಮಿನಿಸ್ಟರ್ಸ್ ಸಿಎಲ್ಪಿ ಮಾತ್ರ ನಮ್ಮ ಶಾಸಕರುಗಳು ಇರ್ತಾರೆ. ಸೋತಂತವರು ಕೂಡ ಒಂದು ಪ್ರತ್ಯೇಕವಾದಂತಹ ಒಂದು ಸಭೆಯನ್ನ ಪಾರ್ಲಿಮೆಂಟ್ ಮತ್ತು ಎಂಪಿಗೆ ಸೋತಂತವರು ಕೂಡ ಕರೆದು ಅಸೆಂಬ್ಲಿ ಟೈಮಲ್ಲಿ ಚರ್ಚೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಂತೇಳಿ ಅವ್ರಿಗೆ ತಿಳಿಸಿದ್ದೇನೆ. 23ನೇ ತಾರೀಕು ನೆಕ್ಸ್ಟ್ ಮಂತ್ ಮಾರ್ಚ್ ರಿಂದ ಏಪ್ರಿಲ್ 1ನೇ ತಾರೀಕು ಎಲ್ಲ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಮೀ, ನಾನು ಸೇರ್ಕೊಂಡಂತೆ, ಸಿದ್ದರಾಮಯ್ಯನವರು ಸೇರ್ಕೊಂಡಂತೆ ಎಲ್ಲ ನಮ್ಮ ಅಸೆಂಬ್ಲಿಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಕಂಪಲ್ಸರಿ ಎಲ್ಲ ಕಾರ್ಯ